ಹಳೆ ಕಾಲದಲ್ಲಿ ರಾಜರುಗಳು 10 ಜನ 20 ಜನನ ಜೀವಂತವಾಗಿ ಮಣ್ಣು ಮಾಡ್ಕೋತಾ ಇದ್ರು ಅವ್ರ ಜೊತೆಗೆ. ಆದ್ರೆ ನೀವು ಕೇಳಿದಿರಾ, ಟೆರಾಕೋಟಾ ಆರ್ಮಿ ಬಂದ್ಬಿಟ್ಟು 70,000 ಜನನ ರಾಜ ಒಬ್ಬ ಅವನ ಜೊತೆ ಮಣ್ಣು ಮಾಡ್ಕೊಂಡಿದ್ದಾನಂತೆ. ನಂಬಕ್ಕೂ ಕೇಳೋಕೆ ಅಸಾಧ್ಯವಾದ ಸತ್ಯ ಇದು. ಎಲ್ಲಾನು ಸಾಯಿಸಿ ಅರ್ಧ ಜನನ ಇನ್ ಮಿಗ್ದವನ್ನ ಹಾಗೆ ಜೀವಂತವಾಗಿ ಭೂಮಿಲಿ ಮರಿ ಮಾಡ್ತಿದ್ರಂತ. ಪಿರಮಿಡ್ ಕಟ್ಟಕ್ ಶುರು ಮಾಡಿದ್ರಲ್ಲ, ಅದೇ ಟೈಮಲ್ಲಿ ಇದನ್ನು ಕಟ್ಟಕ್ ಶುರು ಮಾಡಿದ್ದು. ಪ್ರಪಂಚದಲ್ಲಿ ಪಿರಮಿಡ್ ಇದೆಯಲ್ಲ, ಪಿರಮಿಡ್ ಕೂಡ ದೊಡ್ಡಷ್ಟು ಟೂಂಬ್ ಅಲ್ಲ. 10 ಲಕ್ಷ ಜನ 38 ವರ್ಷಗಳ ಕಾಲ ಕಟ್ಟೋರು ಇದನ್ನ. ಏನಿದು ಟೆರಾಕೋಟಾ ಆರ್ಮಿ? ಯಾಕೆ ಇದನ್ನ 8th ವಂಡರ್ ಆಗಿ ಕನ್ಸಿಡರ್ ಮಾಡಿದ್ರೆ ನೋಡ್ಕೊಂಡು ಇಷ್ಟು ತಿಳ್ಕೊಂಡು ಬೇಡ. ವೆಲ್ಕಮ್ ಟು ದ ಟೆರಾಕೋಟಾ ಆರ್ಮಿ ಚೈನಾ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 70,000 ಟೆರಾಕೋಟಾ ಆರ್ಮಿನ ರಾಜ ಏಂತಕ್ಕೆ ಮಣ್ಣು ಮಾಡಿದ್ದ. ಅದಷ್ಟೇ ಜನ ಅಲ್ಲ, ಆರ್ಮಿ ಅವ್ರ ಒಬ್ಬರೇ ಅಲ್ಲ, ಅವನ ಜೊತೆ ಇದ್ದಿದ್ದು ಏನದು ಕಾಂಕ್ಯುಬೈನ್ಸ್ ಅಂದ್ರೆ ರಾಜರ ಕೀಪ್ಗಳು, ಅವ್ರಿಗೆ ಸೇವೆ ಮಾಡ್ತಿದ್ದವರು ಮತ್ತೆ ಅವರ ಸೇವಕರು ಎಲ್ಲಾರನ್ನೂ ಮಣ್ಣು ಮಾಡಿದ್ದ. ಅಂದರೆ ಜೀವಂತವಾಗಿ ಸಮಾಧಿ ಮಾಡಿದ್ದ. ಅಂತ ಕರಾಳೆ ಚರಿತ್ರೆ ತೋರಿಸ್ತೀವಿ ಬನ್ನಿ, ಏಂತಕ್ಕೆ ಮಾಡಿದ್ದ ರಾಜ ಈ ಥರ ಅಂತ. ಒಬ್ಬ ರಾಜ ಅಲ್ಲ, ಒಬ್ಬ ರಾಜ ಆದಮೇಲೆ ಅವನಾದ್ಮೇಲೆ ಎಷ್ಟು ಜನ ರಾಜರು ಬಂದ್ರಲ್ಲ, ಎಲ್ಲರೂ ಅದೇ ಥರ ಮಾಡ್ಕೊಂಡೋದ್ರು. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತು ಸೌತ್ ಕೊರಿಯಾ ಗ್ರೂಪ್ ಟೂರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಗೊತ್ತಾ? ಟೋಕಿಯೋ, ಒಸಾಕಾ, ಕಿಯೋಟೋ ಮತ್ತು ಮೌಂಟ್ ಫಿಜಿ. ಹಾಗೆ ಸೌತ್ ಕೊರಿಯಾಲಿ ಬೂಸಾನು ಮತ್ತು ಸಿಯೋಲು ಕರ್ಕೊಂಡು ಹೋಗ್ತಾ ಇದೀವಿ. ಅದಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನು ಸೌತ್ ಕೊರಿಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತೆ ಸೌತ್ ಕೊರಿಯಾ. ಟೆರಾಕೋಟಾ ಆರ್ಮಿಗೆ ಸ್ವಾಗತ ಸುಸ್ವಾಗತ. ನಾವೇನು ಹೇಳೋದು, ಕಷ್ಟಪಟ್ಟು ಜನಗಳನ್ನೆಲ್ಲ ಬೆದರಿಸ್ಕೊಂಡು ನಾವೇ ಆರ್ಮಿ ಅವ್ರ ಥರ ಮುಂದೆ ಬಂದಿದ್ದೀವಿ. ತಿರುಗಿಸ್ತೀನಿ ನೋಡಿ, ವೆಲ್ಕಮ್ ಟು ದ ಟೆರಾಕೋಟಾ ಆರ್ಮಿ. ಇದು ಪಿಟ್ 1. ಇಲ್ಲಿ 2,000 ಜನ ಟೆರಾಕೋಟಾ ಆರ್ಮಿ ಅವ್ರಿಗಾರಂತೆ. ಇವ್ರನ್ನ ಹೆಂಗ್ ಮಾಡಿದ್ರು ಅಂದ್ರೆ, ಬಾಡಿ ಎಲ್ಲ ನೋಡಿ, ಒಬ್ರು ಮುಖ ಒಬ್ರು ಥರ ಇಲ್ಲ. ಎಂತಕ್ಕೆ ಅಂದರೆ ನಿಜವಾದ ಜನಗಳನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಕೆತ್ತನೆಗಳನ್ನ ಮಾಡಿದ್ರಂತೆ. ಸೊ ಅದಕ್ಕೆ ಒಬ್ರು ಮುಖಗಳು ಡಿಫ್ರೆಂಟ್ ಆಗಿದೆ. ಆಮೇಲೆ ಬಾಡಿ ಸಪ್ರೇಟಾಗಿ ಮಾಡಿಬಿಟ್ಟು ಆಮೇಲೆ ಬಂದ್ಬಿಟ್ಟು ಮುಖನ ಜೋಡಿಸಿರೋದು. ಆಮೇಲೆ ಹಿಂದೆ ಇರೋರೆಲ್ಲ ನೋಡಿ, ಹಿಂದೆ ಇರೋರೆಲ್ಲ ಬಿದೋಗ್ಬಿಟ್ಟಿದೆ. ಎಂತಕ್ಕೆ ಅಂತ ಇಲ್ಲಿ ಮರದ ಹಂಚಿತ್ತಂತೆ. ಆ ಮರದ ಹಂಚು ಬಿದೋದಾದ್ಮೇಲೆ ಎಲ್ಲ ಆರ್ಮಿಯವರು ನಾಶವಾಗಿಬಿಟ್ಟಿದ್ದಾರೆ. ಅದು ಒಂದೇ ಅಲ್ಲ, ಆರ್ಮಿ ಒಂದೇ ಅಲ್ಲ ನೋಡಿ, ಕಾರ್ಟ್ ಇದೆ, ಕುದುರೆಗಳಿದೆ, ಗಾಡಿಗಳಿದೆ. ರಾಜನ್ಗೆ ಅವ್ನು ಸತ್ತಾದ್ಮೇಲೆ ಏನೇನ್ ಬೇಕಾಗಿದೆ ಅಲ್ಲ, ಅವೆಲ್ಲ ವ್ಯವಸ್ಥೆನೂ ಇಲ್ಲಿ ಮಾಡಿದ್ದಾರೆ. ಸೊ ನೀವು ಕೇಳ್ಬೋದು, ಒಂದು ಮುಖಕ್ಕಿಂತ ಇನ್ನೊಂದು ಮುಖ ಇಲ್ಲ, ಹೆಂಗಪ್ಪ ಸಾಧ್ಯ ಈ ತರ ಮಾಡಕ್ಕೆ ಅಂತ ಹೇಳಿದ್ರೆ, ರಾಜ ಏನ್ ಮಾಡಿದ್ರೆ ಬರೋಬ್ಬರಿ 8,000 ಜನನ ಅವ್ರು ನಿಲ್ಲಿಸ್ಬಿಟ್ಟು ಅವ್ರ ಪಕ್ಕದಲ್ಲೇ ಟೆರಾಕೋಟಾ ಅಂತ ಒಂದು ಕ್ಲೇನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದ್ರಂತೆ. ಸೊ ಮನುಷ್ಯ ಅಂತ ಹೇಳ್ಬೋದು. ಅವ್ರ ಒರಿಜಿನಲ್ ಏನ್ ನೋಡ್ತಾ ಇದೀವಲ್ಲ, ಅವ್ರದ್ದು ಸ್ಟ್ರಕ್ಚರ್, ಅವ್ರ ಆಕಾರ ಹಾಗೆ ಇದೆ. ಸೊ ಅದಕ್ಕೋಸ್ಕರ ನೀವು ಒಬ್ಬರಿಗಿಂತ ಒಬ್ರು ಎಲ್ಲ ಡಿಫ್ರೆಂಟ್ ಆಗಿದ್ದಾರೆ. ನೋಡಿ ಏನ್ ಬಿದೋಗ್ಬಿಟ್ಟಿದೆ. 5 ಮೀಟರ್ ಕೆಳಗಡೆ ಇದು ಭೂಮಿ ಮೇಲಿಂದ. ಏಂತಕ್ಕೆ ಭೂಮಿ ಕೆಳಗಡೆ ಮಾಡಿದ್ರು ಅಂದ್ರೆ, ದೇವರಿಗೆ ಸಮೀಪವಾದಿದ್ದು ಯಾವುದು ಅಂದ್ರೆ, ದೇವರಿಗೆ ಸಮೀಪವಾದಿದ್ದು ಭೂಮಿ ಕೆಳಗಡೆ 5 ಮೀಟರ್ ಕೆಳಗಡೆ ಬಿಟ್ಟವ್ರೆ. ಇದು 5 ಮೀಟರ್. ಇನ್ನು ಕೆಲವು ಕಡೆ 50 ಮೀಟರ್ ಕೆಳಗಡೆ ಟೆರಾಕೋಟಾ ಆರ್ಮಿನ ಬಿಲ್ಡ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕುದುರೆಗಳಿದ್ದಾರೆ, ಆರ್ಮಿಗಳಿದ್ದಾರೆ, ಏನೇನೋ ಇದ್ದಾರೆ. ಆಮೇಲೆ ಏಂತಕ್ಕೆ ನೀವು ಕೇಳ್ಬೋದು, ಯಾಕೆ ಸಪ್ರೇಟ್ ಮಾಡಿದಾರೆ ಅಂತ ಕೇಳ್ತೀರಾ. 5 ಮೀಟರ್ ಕೆಳಗಡೆ ಕೊಡ್ದಾಗ ಹೆಂಗಂದ್ರೆ ಬಿದೋಗ್ಬಿಡುತ್ತೆ ಸ್ಟ್ಯಾಚ್ಯೂಗಳು ಅಂತ ಹೇಳ್ಬಿಟ್ಟು ಅವರು ಇದನ್ನ ಪಿಲ್ಲರ್ಸ್ ತರ ಯೂಸ್ ಮಾಡ್ಕೊಂಡಿದ್ದಾರೆ ಮುಚ್ಚಕ್ಕೆ. ಸೊ ಎಷ್ಟು 1000 ಜನ, ಯಪ್ಪ, ಅಲ್ಲಿ ನೋಡಿ ಬಿದ್ದೋಗಿದೆ ಅಲ್ಲಿ. ಆಕ್ಚುಲಿ ಇದು ನಾವು ಆರ್ಮಿನೋ, ನಮ್ ಹಿಂದೆ ಅಕ್ಕಪಕ್ಕ ಇರೋರು ಆರ್ಮಿನೋ ಒಂದು ಗೊತ್ತಾಯ್ತಾರ. ಚಿನ್ನು ಹಾಕೊಂಡು ಹೊಟ್ಟೆ ಅಮುಕ್ತಾವ್ರೆ. ಚಿನ್ನು ಆಯ್ತಾರ ನನಗೆ ಹಿಂದಿನ ಜನಗಳು. ಬಾ ಅಲ್ಲ, ನಾನು ಅನ್ಕೊಂಡೆ ಎಲ್ಲಾ ಕಡೆ ಜನನು ಇದೆ ನೋಡು, ಬರೀ ಒಂದೇ ಕಡೆ ಅಲ್ಲ. ನೋಡಿ, ಅಲ್ಲಿಂದನೂ ಜನಗಳು. ಅಪ್ಪ ನೋಡ್ಕೊಳ್ಳಿ, ಬಾಗ್ರು ನೋಡ್ರಪ್ಪ, ಲೆಟ್ಸ್ ಗೋ. ನೋಡ್ಕೊಳ್ರಪ್ಪ, ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ. ನಾನು ಅಲ್ಲಿ ಮಾತ್ರ ಜನಗಳವ್ರೆ ಅನ್ಕೊಂಡೆ. ನೋಡಿ, ಎಲ್ಲಾ ಕಡೆ ಜನಗಳವ್ರೆ ಗುರು, ಎಲ್ಲ ಕಡೆ. ಟೋಟಲು 8,000 ಟೆರಾಕೋಟಾ ಆರ್ಮಿ ಇರೋದು. ಆದ್ರೆ 2 ಟೆರಾಕೋಟಾ ಇರೋ ಆರ್ಮಿ ಅವ್ರನ್ನ ಎತ್ತವ್ರೆ, ಎಕ್ಸ್ಕಾವಿಕೇಟ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ 6,000 ಮಾಡಿಲ್ಲ. ಎಂತಕ್ಕೆ ಅಂದ್ರೆ ಅವ್ರ ಮೇಲೆ ಮುಚ್ಚಿದಾರಲ್ಲ ಮಣ್ಣು, ಅದು ಪಾಯ್ಸನಸ್ ಗ್ಯಾಸ್ ಎಲ್ಲ ಇದೆಯಂತೆ. ಇದೊಂದೇ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಒಂದು ದೊಡ್ಡ ಪ್ಯಾಲೇಸ್ ಬೇರೆ ಇದೆಯಂತ. 56 ಸ್ಕ್ವೇರ್ ಕಿಲೋಮೀಟರ್, 56 ಕಿಲೋಮೀಟರ್ ಪ್ಯಾಲೇಸ್ ಇದೆಯಂತೆ. ಏಂತಕ್ಕೆ ಅವೆಲ್ಲ ಇನ್ನು ಚೈನಾ ಗೌರ್ಮೆಂಟ್ ಅವ್ರು ಏನು ಮಾಡಿಲ್ಲ. ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ.
ಎಲ್ಲ ಕಡೆನೂ ಜನ ನೋಡಕ್ ಆಗ್ತಲ್ಲ. ನಾಚಿದು ಎಲ್ಲೋಗಿತ್ರ ನುಗ್ಗದ್ ಇವ್ರ ಕಡೆ ಕಷ್ಟ. ಇನ್ನೊಂದು ಫ್ಯಾಕ್ಟ್, ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಹೇಳಿದೆ ಅವಾಗ 70,000 ಜನನ ಭೂಮಿಯಲ್ಲಿ ಬರಿ ಮಾಡಿದಾರೆ ಅಂದ್ರೆ. ಆದ್ರೆ ಏನಪ್ಪಾ ಅಂತಂದ್ರೆ ಈ ರಾಜ ಬರಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಎಲ್ಲಾ ರಾಜಂದಿರು ಅಂದ್ರೆ, ಎಲ್ಲಾನು ಸಾಯಿಸಿ ಅರ್ಧ ಜನನ ಇನ್ ಮಿಗ್ದವನ್ನ ಹಾಗೆ ಜೀವಂತವಾಗಿ ಭೂಮಿಲಿ ಮರಿ ಮಾಡ್ತಿದ್ರಂತೆ, ಅಂದ್ರೆ ಮಣ್ಣು ಮಾಡ್ತಿದ್ರಂತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಇವ್ರು ಏನ್ ನಂಬ್ತಿದ್ರು ಅಂತ ಹೇಳಿದ್ರೆ, ಸತ್ತ ಮೇಲೆ ಇನ್ನೊಂದು ಲೈಫ್ ಇರುತ್ತೆ, ಅಲ್ಲಿ ನಮ್ಗೆ ಬೇಕಾಗ್ತಾರೆ ಜನ, ಸರ್ವೆಂಟ್ಸ್ ಬೇಕಾಗ್ತಾರೆ, ಎಂಟಿದಿರ್ ಬೇಕಾಗ್ತಾರೆ, ಆಮೇಲೆ ಇದು ವಾರಿಯರ್ಸ್ ಬೇಕಾಗ್ತಾರೆ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಂತ. ಅದಕ್ಕೋಸ್ಕರ ಎಲ್ಲ ಅವ್ರನ್ನ ಜೀವಂತವಾಗಿ ಮಣ್ಣು ಮಾಡ್ತಿದ್ರು. ಈ ರಾಜ ಬಂದ್ಬಿಟ್ಟು 13ನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತಾನಂತೆ ಅವನ ಟೂಮ್ ನ ಕಟ್ಸಕ್ಕೆ. 13 ವರ್ಷದಲ್ಲಿ ಅವನ ಟೂಮ್ ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರೋಬ್ಬರಿ 70,000 ಜನ ಅವ್ರ ಜೊತೆ ಬರಿ ಮಾಡಿದಾನೆ. ಆದ್ರೆ ಏನಪ್ಪಾ ಫ್ಯಾಕ್ಟ್ ಅಂತ ಹೇಳಿದ್ರೆ, ಮಿಸ್ ಇನ್ಫಾರ್ಮೇಶನ್ ಏನಿದೆ ಅಂತ ಹೇಳಿದ್ರೆ, ಅವನು ಜೀವಂತವಾಗಿರೋನ್ನ ಮಣ್ಣು ಮಾಡಿದಾನಂತೆ. ಆದ್ರೆ ಇಲ್ವಂತೆ, ಈ ರಾಜ ಈ ಸೈನಿಕರೆಲ್ಲ ಏನ್ ನೋಡ್ತಾ ಇದ್ರಲ್ಲ ಅದೆಲ್ಲ ಟೆರಕೋಟಾ ಅಂತ ಒಂದು ಕ್ಲೇ ಸಿಗುತ್ತೆ, ಅದರಿಂದ ಮಾಡಿರೋ ಟೆರಕೋಟಾ ಆರ್ಮಿನ ಬರಿ ಮಾಡಿರೋದು, ಜೀವಂತವಾಗಿರೋನ್ನ ಅಲ್ಲ. ಆದ್ರೆ ಕಾಂಕ್ಯುಬೈನ್ಸ್ ಅಂದ್ರೆ ಹೆಂಡತಿದಿರ್ತಾರಲ್ಲ, ಕಾಂಕ್ಯುಬೈನ್ಸ್ ಅಂದ್ರೆ ಗಂಡನ್ಗೆ ಒಂದೇ ಹೆಂಡತಿ ಮಾತ್ರ, ರಾಣಿ ಒಬ್ಳೆ ಇರ್ತಾಳೆ. ಆದ್ರೆ ಅವಳಿಗೆ ಗಂಡ್ ಮಗು ಬೇಕಾಗುತ್ತೆ, ಏನ್ ಮಾಡ್ತಾರೆ ಕಾಂಕ್ಯುಬೈನ್ಸ್ ಅಂತ ಇಟ್ಕೋತಾರೆ, ಕೀಪ್ಸ್ ನ ಇಟ್ಕೋತಾರೆ. ಅದು 1000 ಜನ ಕೀಪ್ಸ್ ಇರ್ತಾರೆ ಅವ್ರಿಗೆ. ಸೊ ಯಾರ ಜೊತೆಗೆ ಯಾವ ಕಾಂಕ್ಯುಬೈನ್ ಕೀಪ್ಗೆ ಮಕ್ಕಳಾಗಿರಲ್ಲ ಅವ್ರನ್ನ ಜೀವಂತವಾಗಿ ಮಣ್ಣು ಮಾಡಿದ್ರಂತೆ ಈ ಪ್ಯಾಲೇಸ್ ಅಲ್ಲಿ. 56 ಕಿಲೋಮೀಟರ್ ಪ್ಯಾಲೇಸ್ ಅಲ್ಲಿ. ಆಮೇಲೆ ಈ ಅಂಡರ್ ಗ್ರೌಂಡ್ ಅಲ್ಲಿ ಪ್ಯಾಲೇಸ್ ಇದೆಯಂತೆ. ಆ ಪ್ಯಾಲೇಸ್ ಚೈನಾ ಗೌರ್ಮೆಂಟ್ ಅದು ಧೈರ್ಯ ಮಾಡಿಲ್ಲ ತೆಗಿಯಕ್ಕೆ. ಎಂತಕ್ಕೆ ಅಂದ್ರೆ ಪಾಯ್ಸನಸ್ ಗ್ಯಾಸು ಅವೆಲ್ಲ ಹಾಕಿದಾರಂತೆ. ಇವ್ರು ಹೋಗ್ಬಿಟ್ಟು ರಿಸರ್ಚ್ ಮಾಡ್ತಾವ್ರಂತೆ, ಇದನ್ನ ತೆಗಿಬೇಕಂದ್ರೆ ಆ ಗ್ಯಾಸ್ ಹೊರಗಡೆ ಬರ್ತಿರಂಗೆ ಹೆಂಗ್ ತೆಗಿಯೋದು ಅಂತ. ಆ ರಿಸರ್ಚ್ ಎಲ್ಲ ಮುಗಿದ್ಮೇಲೆ ಒಂದು ಸೊಲ್ಯೂಷನ್ ಬಂದ್ಮೇಲೆ ಆ ಪ್ಯಾಲೇಸ್ ನ ಹೊರಗಡೆ ತೆಗಿತಾರಂತೆ. ಆಮೇಲೆ ಲೆಕ್ಕ ಹಾಕಿ 2,000 ಆರ್ಮಿ ಮಾತ್ರ ತೆಗ್ದಿರೋದು, ಇನ್ನು 6,000 ಆರ್ಮಿ ಭೂಮಿ ಕೆಳಗಡೆ ಊತ ಹಾಕಿದ್ದಾರೆ. ಅದನ್ನು ಎಂತಕ್ಕೆ ತೆಗಿತಾರೆ ಅಂದ್ರೆ ಒಂಥರ ಪೇಂಟ್ ಮಾಡಿದಾರಂತ ಅವ್ರು ಆ ಆರ್ಮಿ ಅವ್ರಿಗೆ. ಅದು ತೆಗೆದ್ರೆ ಅದು ಆಕ್ಸಿಜನ್ ಆ ಪ್ಲೇ ಜೊತೆ ಸೇರ್ಕೊಂಡು ಆಕ್ಸಿಡೈಸ್ ಆಗಿ ಅಳ್ಸೋಗ್ತಾ ಇದೆಯಂತೆ. ಅದನ್ನು ಲ್ಯಾಬಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಓಕೆ, ನಾವು ಇದನ್ನು ಎಕ್ಸಾವಿಕೇಟ್ ಮಾಡಿದ್ರೆ ಮಣ್ಣಿಂದ ತೆಗೆದ್ರೆ ಹೆಂಗೆ ಆ ಪೇಂಟ್ ಹೋಗ್ದಂಗೆ ತೆಗಿಯೋದು ಅಂತ. ಸೊ ಅದನ್ನು ರಿಸರ್ಚ್ ಮಾಡಿ ಕಂಡಿಡ್ದಾದ್ಮೇಲೆ ಅದನ್ನು ಎಕ್ಸಾವಿಕೇಟ್ ಮಾಡ್ತಾ ಇದ್ರು. ದ ಫೇಮಸ್ ಟೆರಕೋಟಾ ಆರ್ಮಿ ಇಡೀ ಚೈನಾಲಿ ದಿ ಸೆಕೆಂಡ್ ಮೋಸ್ಟ್ ವಿಸಿಟೇಟೆಡ್ ಜಾಗ ಇದು. ನೀವೇ ನೋಡ್ತಾ ಇದ್ದೀರಾ, ನಾನೇನು ಹೇಳೋದು, ಜನ ನೋಡಿ ಪ್ಯಾರಿಸ್ ನ ಲೋವರ್ ಮ್ಯೂಸಿಯಂ ಅಲ್ಲಿ ಇಷ್ಟು ಜನ ಇರಲ್ಲ ನೋಡಕ್ಕೆ, ಮೊನಾಲಿಸಾ ನೋಡಕ್ಕೂ ಇಷ್ಟು ಜನ ಇರಲ್ಲ. ಪ್ರಪಂಚದಲ್ಲಿ ಪಿರಮಿಡ್ ಏನಿದೆಯಲ್ಲ, ಪಿರಮಿಡ್ ಕೂಡ ದೊಡ್ಡಷ್ಟು ಟೂಂಬ್ ಅಲ್ಲ. ಈ ಟೆರಕೋಟಾ ಬಂದ್ಬಿಟ್ಟು ಈ ರಾಜನ ಟೂಂಬ್ ಅಂದ್ರೆ ಸಮಾಧಿ ದೊಡ್ಡ ಬಿಗ್ಗೆಸ್ಟ್ ಟೂಂಬ್ ಅಂತೆ. ಆಮೇಲೆ ಪಿರಮಿಡ್ ಕಟ್ಟಕ್ ಶುರು ಮಾಡಿದ್ರಲ್ಲ, ಅದೇ ಟೈಮಲ್ಲಿ ಇದನ್ನು ಕಟ್ಟಕ್ ಶುರು ಮಾಡಿದ್ದು. ಈಜಿಪ್ಟ್ ಅಲ್ಲಿ 15 ನಡೀತಾ ಇತ್ತು, ಇಲ್ಲಿ ಇದು ನಡೀತಾ ಇತ್ತು ಚೈನಾದು ಟೆರಕೋಟಾ ಆರ್ಮಿದು. ಲೆಕ್ಕ ಹಾಕೊಳ್ಳಿ, ಒಬ್ಬ ರಾಜ ಅವನು ಸತ್ತ ಮೇಲೆ ಅವನನ್ನು ಕಾಪಾಡ್ಕೊಳಕ್ಕೆ ಅವನ ಹಿಡ್ಕೊಂಡಿರೋ ಹೆಂಡತಿ ಅಲ್ಲ, ಹಿಡ್ಕೊಂಡಿದ್ದವರು, ಕೆಲ್ಸದವರು, ಒಂದು ಆರ್ಮಿ, ಚಾರಿಯೆಟ್ಟು, ಕುದುರೆಗಳು, ಎಲ್ಲ ಪ್ರಾಣಿಗಳು ಜೊತೆಗೆ ಸಮಾಧಿ ಮಾಡಿರೋದು. ಆಕ್ಚುಲಿ ಮಾತಾಡಿ ಗಂಟೆ ಕೆಟ್ಟ ಹೋಯ್ತು, ಯಾಕಂದ್ರೆ ಅಷ್ಟು ಜನ ಇದ್ದಾರೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಾ, ಏನು ಗೊತ್ತಾ, ಎಲ್ಲ ಕಡೆ ಟೆರಕೋಟಾ ಆರ್ಮಿ ಅವ್ರು ಸಿಗ್ತಾ ಇದೆಯಲ್ಲ, ಇದು ಮೇಲ್ಗಡೆ ಮರದ್ದು ರೂಫ್ ಇತ್ತಂತೆ, ಮರದ್ದು ಚಾವಣಿ. ಆ ಚಾವಣಿ ಬಿದ್ದುಬಿಟ್ಟು ಟೆರಕೋಟಾ ಆರ್ಮಿ ಅವರೆಲ್ಲ ಹಾಳಾಗ್ಬಿಟ್ಟವ್ರೆ, ತಲೆ ಬಾಡಿ ಎಲ್ಲ ಸಪ್ರೇಟ್ ಆಗಿಬಿಟ್ಟಿದೆ. ಅವೆಲ್ಲ ಕ್ಲೀನಾಗಿ ಎಕ್ಸಾವಿಕೇಟ್ ಮಾಡ್ಕೊಂಡು ಇಲ್ಲಿ ತಗೊಂಬಂದು ಇಟ್ಬಿಟ್ಟು ತಿರ್ಗಾ ಸೈಂಟಿಸ್ಟ್ಗಳು, ರಿಸರ್ಚ್ ಅವರೆಲ್ಲ ರೀಬಿಲ್ಡ್ ಮಾಡ್ತಾವ್ರಿ ಆರ್ಮಿ ಅವ್ರನ್ನ. ಈ ಸೆಕ್ಷನ್ ಹಾಸ್ಪಿಟಲ್ ಅಂತ ಕೇಳ್ತಾರೆ. ನೋಡ್ತಾ ಇದೆಯಲ್ಲ, ಪ್ಲಾಸ್ಟಿಕ್ ಅಲ್ಲಿ ರ್ಯಾಪ್ ಮಾಡಿದ್ದಾರೆ, ಅಂಟಿಸ್ತಾವ್ರಿಂದ ಗ್ಲೂ ಎಲ್ಲ ಹಾಕಿ ಅಂಟಿಸಿ ಪ್ಲಾಸ್ಟಿಕ್ ಹಾಕಿ ಇಟ್ಟಿದ್ದಾರೆ. ಆಕ್ಚುಲಿ ನೋಡಿ, ನಾನು ಹೇಳಿದ್ನಲ್ಲ ನಿಮ್ಗೆ, ಬಾಡಿ ಸಪ್ರೇಟು ತಲೆ ಸಪ್ರೇಟ್ ಮಾಡಿದ್ದಾರೆ ಅಂತ. ಬಾಡಿ ಮಾಡ್ಬಿಟ್ಟು ಆಮೇಲೆ ತಲೆನ ತಗೊಂಬಂದು ಇಡೋರಂತೆ. ಆಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಅವರೆಲ್ಲ ನಿಜವಾದ ಮನುಷ್ಯರು, ಒಬ್ರು ಮುಖ ಒಬ್ರ ತರ ಇಲ್ಲ ನೋಡಿ, ನಿಜವಾದ ಮನುಷ್ಯರು ಇಟ್ಬಿಟ್ಟು ಅವ್ರನ್ನ ಕೆತ್ತನೆ ಮಾಡ್ತಿದ್ರಂತೆ ಗುರು, ಈ ಟೆರಕೋಟಾ ಆರ್ಮಿನ. ಸೊ ಇದನ್ನ ಮಣ್ಣು ಮಾಡೋದು ಬಂದ್ಬಿಟ್ಟು 2200 ಇಸ್ವಿ ಹಿಂದೆ, 2000 ವರ್ಷದಿಂದ, 2000 ವರ್ಷದ ಹಿಂದೆ. ಆದ್ರೆ ಸಿಕ್ಕಿದ್ದು 1974 ಅಲ್ಲಿ, 1974ರಲ್ಲಿ ಇವ್ರಿಗೆ ಇದು ಸಿಕ್ಕಿದ್ದು ಫಸ್ಟ್ ಟೈಮು. ಅದು ಆಕ್ಸಿಡೆಂಟ್ ಆಗಿ ಸಿಕ್ಕಂತೆ. ಏನಂತ ಹೇಳಿದ್ರೆ, ಇವರು ಸಂಪ್ರದಾಯ ಪ್ರಕಾರ ಇವಾಗ ಈ ತರ ಯಾರು ಸಮಾಧಿ ಮಾಡಿದ್ರೆ ನಮ್ ತರ ಗುಟ್ಟ ಹಾಕ್ತಿದ್ರಂತೆ. ಸೊ ಗೊತ್ತಿರ್ತೈತೆ ಇವಾಗ ಸಮಾಧಿ ಇದೆ, ಅದನ್ನ ತೆಗಿಬಾರ್ದು ಅಂತ. ಆದ್ರೆ ಇವ್ರನ್ನ ಮಣ್ಣು ಮಾಡಿದಾಗ ಏನ್ ಮಾಡಿದ್ರಂತೆ, ಅವರು ಗುಡ್ಡೆ ಮಾಡ್ಲಿಲ್ವಂತೆ. ಸೊ ಅವಾಗ ಆಕ್ಸಿಡೆಂಟ್ ಆಗಿ ನೀರ್ ಇರೋದಕ್ಕಾದ್ರೆ ರೈತರ ಕಡೆ ಹಿಡಿದಂತೆ ಅವ್ವ ಸಿಕ್ಕಿದ್ರು ಈ ಟೆರಕೋಟಾ ಆರ್ಮಿ. ಒಂದು ಪ್ರಶ್ನೆ, ಒಂದು ವೈಲ್ಡ್ ಪ್ರಶ್ನೆ, ಇವ್ರಿಗೆಲ್ಲ ಜೀವ ಬಂದ್ಬಿಟ್ರೆ ಹೆಂಗಿರುತ್ತೆ? ಚೈನಾದಲ್ಲಿ ಹೆಂಗೆ ಜನ ಅಂತಾರೆ, ಇದೇ ತರ ಜನ ಚೈನಾದವರು. ಎಲ್ಲಿ ಚೈನಾದ ಜನ ಅಂದ್ರೆ ಹಿಂಗೆ ದೊಂಬಿ. ಜಾಗ ನೋಡಕ್ಕಂತೂ ನೆಮ್ಮದಿಯಾಗಿ ಹಾಕಾಗಲ್ಲ. ಮನೆ ಹೋದ್ಲಿ ಏನು ಮಾಡೋಕ್ಕಾಗಲ್ಲ, ನೋಡ್ಕೊಂಡು ಹೋಯ್ತಾರಣ. ಇಲ್ಲಿ ಮಾಡ್ತಾವ್ರೆ ನೋಡಿ, ಹಾಸ್ಪಿಟಲ್ ಕಟ್ಟಿಸ್ತಾವ್ರೆ.
ಓ ಇಲ್ಲಿ ಹತ್ರದಿಂದ ಕಾಣಿಸ್ತು ಗುರು ಅಲ್ವಾ? ಫಸ್ಟ್ ಟೈಮ್ ಒಂದು ಆರ್ಮಿ ಅವರು ಹತ್ರದಿಂದ ಕಾಣಿಸಿದ್ದು ನಮ್ಗೆ. ಅಣ್ಣ ಬಾಣ ಸೈಡ್ಗೆ. ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ ಇದು ತಲೆ ಕ್ಲೀನ್ ಮಾಡಿರೋದು ಅಂತ. ಬಾಡಿ ಸಪ್ರೇಟು, ತಲೆ ಸಪ್ರೇಟು. ತಲೆನ 2 ಭಾಗ ಮಾಡಿ ಅದನ್ನ ಅಂಟಿಸ್ಬಿಟ್ಟು ಆಮೇಲೆ ತಲೆನ ತಗೊಂಬಂದು ಆ ಕುತ್ತಿಗೆ ಮೇಲೆ ಇಡ್ತಾ ಇದ್ವು. ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತಾ ಇದೆ ನೋಡಿ ನಿಮಗೆ. ಹಾಳಾಗಿರೋದನ್ನ ರೀಸ್ಟೋರ್ ಮಾಡ್ತಾ ಇದ್ದಾರೆ. ಓಕೆ ಬನ್ನಿ, ಅವಾಗ ಟೆರಕೋಟಾ ಆರ್ಮಿ ತೋರಿಸಿ ಮುಂದೆ ನೋಡ್ಕೊಂಬರೋಣ. ಹೋಗೋಣ. ಖುಷಿ ಆಯ್ತು ನೋಡ್ಬಿಟ್ಟು ಆಕ್ಚುಲಿ. ಈ ಮಣ್ಣು ಹತ್ತಿರದಿಂದ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದೇ ಮಣ್ಣನ್ನ ತೆಗ್ದಿ ತೋಡಿ ಮೇಲೆ ಹಾಕಿರೋದು. ಇವರು ಏನು ಮಣ್ಣು ತೆಗೆದ್ರಲ್ಲ, ಆ ಒಂದು ಮಣ್ಣನ್ನು ವೇಸ್ಟ್ ಮಾಡಿಲ್ಲ ಇವರು, ಬೇರೆ ಕಡೆ ತಗೊಂಡೋಗಿಲ್ಲ. ಇಲ್ಲಿ ತಗೊಂಬಂದು ಈ ಥರ ಗುಡ್ಡೆ ಮಾಡ್ತಾ ಇದ್ರು ಇವರು. ಸೊ ಇದೇ ನಿಜವಾದ ಮಣ್ಣು. ಅದು 2000 ವರ್ಷದ ಹಳೆಯ ಮಣ್ಣು. ಆಶಾ ಜನಗಳು ಸವಾಸ ಸಾಕಾಗಿ ಓಡೋಗ್ಬಿಡ್ಲು. ಟೆರಕೋಟಾ ಆರ್ಮಿ ನೋಡ್ಬೋದು ಗುರು, ಈ ಆರ್ಮಿ ನೋಡಕ್ಕಾಗಲ್ಲ ನನಗೆ. ಸೊ ನೀವಾಗ ಪ್ರಶ್ನೆ ಕೇಳ್ಬೋದು, ಯಾಕಪ್ಪ ಇವನು ರಾಜ ಬಂದ್ಬಿಟ್ಟು ಈ ತರ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು. ಇವ್ರು ಏನ್ ನಂಬ್ತಿದ್ರು ಅಂದ್ರೆ, ಆಗಿನ ಕಾಲದ ರಾಜರು ಫೆಂಗ್ಶು ಅಲ್ಲಿ ನಂಬ್ತಾ ಇದ್ರು. ಫೆಂಗ್ಶು ಅಂದ್ರೆ ನಮ್ ಕಡೆ ಹೆಂಗೆ ಜ್ಯೋತಿಷ್ಯ ನಂಬ್ತೀವಲ್ಲ, ಅವರು ಫೆಂಗ್ಶು ಅಂತ ನಂಬ್ತಾ ಇದ್ರು. ಮತ್ತೆ ಸತ್ತ ಮೇಲೆ ಈಜಿಪ್ಟ್ ಅವ್ರ ತರ ಅವರು ಆಫ್ಟರ್ ಲೈಫ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಅವ್ರಿಗೆ ಸರ್ವೆಂಟ್ಸ್ ಬೇಕಾಗಿರುತ್ತೆ, ಹೆಂಡತಿದಿರ್ ಬೇಕಾಗಿರುತ್ತೆ, ವಾರಿಯರ್ಸ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ರಾಜ ಏನ್ ಮಾಡ್ತಾರೆ, ಕ್ವಿಂಗ್ ಊನ್ ಶೂ ರಾಂಗ್ ಆಗಿರುತ್ತೆ ಶಂಸಿ ಅವ್ರ ಹೆಸರುನ. ಸೊ ಅವ್ರು 13ನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತಾರಂತೆ ಅವ್ನ ಗೋರಿನ ಕಟ್ಸ್ಕೊಳಕ್ಕೆ. ಏನೇನ ಕಟ್ಸ್ತಾರೆ ಹೇಳ್ತೀನಿ ಅವ್ನ ಗೋರಿನ? ಅವನು ಡೈಮಂಡ್ಸು, ಜೇಡು ಮತ್ತೆ ನಕ್ಷತ್ರ ತರ ಕಾಣ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ವ್ಯಾಲ್ಯೂಬಲ್ಸ್ ತಂದ್ಬಿಟ್ಟು ಗೋರಿನ ಕಟ್ಟಿಸ್ಕೊತಂದ್ರೆ ಸೀಲಿಂಗ್ ಆಗಿ. ಈಜಿಪ್ಟ್ ಅಲ್ಲಿ ರಾಜರು ಇದೆಲ್ಲ ಅದೇ ತರ, ಈಜಿಪ್ಟ್ ಪಿರಮಿಡ್ಸ್ ತರ ಅದೇ ತರ ಎಲ್ಲ ದಬಾಕೊಂಡು ಅವ್ನ ಸಮಾಧಿನ 13ನೇ ವರ್ಷದಲ್ಲೇ ಕಟ್ಸಕ್ ಶುರು ಮಾಡ್ದ ಶಿಷ್ಯ. 38 ವರ್ಷ ತಗೊಂತಂತೆ ಅವ್ನ ಸಮಾಧಿ ಕಟ್ಸಕ್ಕೆ. ಅದಾದ್ಮೇಲೆ ಬರ ರಾಜರೆಲ್ಲ ಎಲ್ಲ ಸಮಾಧಿ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಏನಕ್ಕೆ ಅಂದರೆ, ನಾವು ಸತ್ತ ಮೇಲೆ ಬೇರೆ ಕಡೆ ಹೋಗಿ ಅಲ್ಲೂ ನಾವು ಆಳೋಣ, ನಮಗೊಂದು ಆರ್ಮಿ ಬೇಕು, ನಮಗೂ ಹೆಂಡ್ತಿದಿರು ಬೇಕು, ಸ್ಲೇವ್ಸ್ ಬೇಕು ಅಂತ ಏನು ಥಿಂಕಿಂಗ್ ಎಲ್ಲ ಆಗಿನ ಕಾಲದಲ್ಲಿ. ಒಬ್ಬ ಹೋಲಿಸಿದ್ರೆ ಪರವಾಗಿಲ್ಲ, ಅವನಾದ್ಮೇಲೆ ಎಷ್ಟು ಜನ ರಾಜರು ಬಂದ್ರಲ್ಲ, ಎಲ್ಲ ರಾಜರು ಇದೇ ಥರ ಯೋಚಿಸಿದ್ರಂತೆ. ಸೊ ಎಲ್ಲರೂ ಜನ ಹೇಳ್ತಾರೆ ಈ 70,000 ಎಲ್ಲಾನು ಜೀವಂತವಾಗೇ ಮಾಡಿದ್ದಾರೆ, ಮಣ್ಣು ಮಾಡಿದಾರೆ ಅಂತ. ಅಲ್ವಂತೆ, ಬರೀ ಹೆಂಡ್ತಿದಿನ್ನ, ಸರ್ವೆಂಟ್ಸ್ಗಳನ್ನ ಮತ್ತೆ ಹಸು ಕುರಿಗಳನ್ನೆಲ್ಲ ಜೀವಂತ ಅಂತೆ. ಈ ಆರ್ಮಿನ ಇವನಿಂದ ಫಸ್ಟ್ ಮೆಂಬರು. ಆರ್ಮಿನ ಟೆರಕೋಟಾ ಇದು ಫಾರ್ಮ್ ಅಲ್ಲಿ ಮಾಡಿರೋದು. ಮಿಕ್ಕಿದವ್ರು ಇವನ್ಕಿಂತ ಮುಂಚೆ ಎಲ್ಲ ಅವರು ಜೀವಂತ ಮಣ್ಣು ಮಾಡ್ತಿದ್ರಂತೆ. ಇದು ಪಿಟ್ಟು, ಇದು ತುಂಬಾ ಚಿಕ್ಕದು ಚಿನ್ನು. ಎಲ್ಲ ನಾಶ ಆಗ್ಬಿಟ್ಟಿದೆ ಚಿನ್ನು. ನೋಡಿ ಕುದುರೆಗಳೆಲ್ಲ ಹೆಂಗಿದೆ, ಕುದುರೆಗಳು. ಇದು 50 ಮೀಟರ್ ಇದೆಯಂತೆ ಕೆಳಗಡೆ. ಸೊ ಪ್ಯಾಲೇಸ್ ಇದ್ದು 50 ಮೀಟರ್ ಕೆಳಗಡೆನೆ. ಹಿಂಗೆ ತೆಕ್ಕೊಂತ ಹೋದ್ರೆ ಪ್ಯಾಲೇಸ್ ಸಿಗುತ್ತೆ ಇವ್ರಿಗೆ. ಏನೇನ್ ತಲೆ ಹಾಕ್ಬಿಟ್ಟು ಏನೇನ್ ಮಾಡೋರೆ ಗುರು ಇವರು, ಏನ್ ಹಿಂಗ್ ಮಾಡೋರು. ಆ ರಾಜ ಅವನು ಒಬ್ಬನ್ ಕಾಪಾಡ್ಕೊಳಕ್ ಏನೇನೋ ಮಾಡಿ ಒಟ್ಟು 10 ಲಕ್ಷ ಜನ 38 ವರ್ಷಗಳ ಕಾಲ ಕೆಲಸ ಮಾಡಿದ್ರಂತೆ. ಇವೆಲ್ಲ ಟೆರಕೋಟಾ ಆರ್ಮಿ ಪ್ಯಾಲೇಸು ಎಲ್ಲ ಮಾಡಕ್ಕೆ 10 ಲಕ್ಷ ಜನ ಅಂದರೆ ಕಮ್ಮಿ ಅಲ್ಲ. ಎಂಪ್ಲಾಯ್ಮೆಂಟ್ ಚೆನ್ನಾಗಿ ಕ್ರಿಯೇಟ್ ಮಾಡೋರು ಹೆಂಗಾದ್ರೆ ಅಲ್ವಾ. ಆದರೆ ಇವ್ರು ಚೈನೀಸ್ ಅಷ್ಟೇ ಅಲ್ಲ, ಸ್ಲೇವ್ಸ್ಗಳು ಬೇರೆ ದಂಡಯಾತ್ರೆ ಹೋದಾಗ ಹಿಡ್ಕೊಂಡ್ಬರ್ತಿದ್ರಲ್ಲ, ಆ ಸ್ಲೇವ್ಸ್ಗಳು ಇರಾಬರ ಜನಗಳನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಕಟ್ಟಕ್ಕೆ ಶುರು ಮಾಡ್ದ. 10 ಲಕ್ಷ ಜನ 38 ವರ್ಷಗಳ ಕಾಲ ಕಟ್ಟೋರಿದ್ರು. ನಾನು ನಿಂತ್ಕೊಂಡ್ಬಿಡ್ರಿ ಗುರು, ನಾವ್ಯಾರು ನೋಡೋದು ಬೇಡ, ನೀವೇ ನಿಂತ್ಕೊಂಡ್ಬಿಡಿ. ಅರ್ಧ ಅವರು 1 ಅವರ್ ನಡೀತಾರೆ ಬಂದ್ಬಿಟ್ಟು 1 ಅವರ್ ನಿಂತ್ಕೊಂಡ್ಬಿಡ್ತಾರೆ ಇವರು. ಯಾರಿಗೂ ನೋಡೋಕ್ಕೆ ಜಾಗ ಬಿಡಲ್ಲ, ಅವ್ರು ಮಾತ್ರ ನೋಡ್ತಾ ಇರ್ತಾರೆ, ಬೇರೆಯವ್ರಿಗೆ ಜಾಗನೇ ಬಿಡಲ್ಲ. ಚಾರಿಯೇಟ್ ಇದೆ ನೋಡಿ ಅಲ್ಲಿ, ರಾಜಂದಲ್ಲ ಚಾರಿಯೇಟ್ಗೂ ಬೇಕಾಗುತ್ತೆ ರಾಜಿಂಗ್ ಏನ್ಬಿಟ್ಟು ಕುದುರೆಗಳನ್ನೆಲ್ಲ ಬರಿ ಮಾಡೋನೆ ಮಾಡಿ ಆ ಥರ. ನಿಜವಾದಲ್ಲ ಆದರೆ. ಓಹ್ ನಡಿಮಾ, ನಡಿ ಹೋಗೋಣ. ತಲೆ ಕೆಟ್ಟೋಗ್ಬಿಡುತ್ತೆ ಇವ್ರ ಜೊತೆ ಇದ್ರೆ ನಮಗೆ. ಇವರು ದಲೈಲಾಮ ಅವರು ಮಾಂಗ್ಸು. ದಲೈಲಾಮ ಕಾನ್ಸೆಪ್ಟ್ ಹೆಂಗ್ ಬಂತು ಗೊತ್ತಾ ಚಿನ್ನು? ಚೈನಾದವ್ರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಮಂಗೋಲಿಯದವ್ರು ಉಪಕತೆ ಮಂಗೋಲಿಯದವ್ರು ಇವ್ರ ಮೇಲೆ ದಾಳಿ ಮಾಡ್ತಾ ಇದ್ರು. ಇವ್ರೇನ್ ಮಾಡ್ಬಿಟ್ರು, ದಲೈಲಾಮ ಆಗ್ಬಿಟ್ರೆ ಅವ್ರ ಹೆಂಡತಿ ಮದ್ವೆ ಆಗಂಗಿಲ್ಲ ಮತ್ತೆ ಮಕ್ಕಳು ಮಾಡ್ಕೊಳಂಗಿಲ್ಲ. ಸೊ ಅದಕ್ಕೋಸ್ಕರ ರಾಮ ಹತ್ರ ಕನ್ವರ್ಟ್ ಆಗಿ ಅಂತ ಇವರೇ ಮಾಡ್ಬಿಟ್ಟು ಅವ್ರಿಗೆ ಆತರ ಮಾಡಿದ್ರು. ಸೊ ಹಿಂಗೆ ಬಂದಿದ್ದು ಮಾಂಗ್ಸ್ ಕತೆ. ಚೈನಾದವ್ರು ಅವಾಗಿದ್ದನ್ನು ನೋಡಿ, ಇವ್ರು ಮಂಗೋಲಿಯದವ್ರು ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊತಾರೆ ಅಂದ್ಬಿಟ್ಟು ನೀವೆಲ್ಲ ಇಷ್ಟ ಆಗ್ಬಿಡಿ, ಮಾಂಗ್ಸ್ ಆಗ್ಬಿಡಿ, ಅವಾಗ ನೀವು ಮದುವೆ ಮಾಡ್ಕೊಳ್ಳಲ್ಲ, ಮಕ್ಕಳು ಮಾಡ್ಕೊಳ್ಳಲ್ಲ, ನೀವು ನಮ್ಮೇಲೆ ಅಟ್ಯಾಕ್ಗೂ ಬರಲ್ಲ ಅಂದ್ಬಿಟ್ಟು ಎಲ್ಲಾದ್ರೂ ಕನ್ವರ್ಟ್ ಮಾಡ್ಬಿಟ್ಟು ಈ ಚೈನಾದವ್ರು ಮಾತ್ರ ಮದುವೆ ಆಗಿ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಂಡ್ರು. ಸೂಪರ್ ತಲೆಗುರು ಇವರು ಚೈನಾದವ್ರು. ಆವಾಗಿಂದಲೇ ಕಳ್ಳನ್ ಮಕ್ಳು ಇವ್ರು ಮಾತ್ರ ಪಾಪ್ಯುಲೇಷನ್ ಮಾಡ್ಕೊಂಡು ಹೋಯ್ತಾ ಹೋದ್ರು. ಇದು ಬಂದ್ಬಿಟ್ಟು 3ನೇ ಪಿಟ್ಟು. ಇಲ್ಲೂ ಟೆರಕೋಟಾ ಆರ್ಮಿ ಅವರಿದ್ದಾರೆ, ನೋಡೋಣ ಬನ್ನಿ. ಇದೊಂದು ಸ್ವಲ್ಪ ದೊಡ್ಡದಿದೆ ಚಿನ್ನು. ಇಲ್ಲಿ 1000 ಜನ ಇದಾರಂತೆ, 1000 ಇದು ಸ್ಟ್ಯಾಚ್ಯೂ ಇದೆ.
ಓಕೆ. ಓ ಕಿರಣ್, ಚಾರಿಯೇಟ್ ಅಂತ ಇದು ಎಕ್ಸ್ಕವೇಟರ್ ನಡೀತಾ ಇದೆಯಂತೆ. ಚಾರಿಯೇಟ್ಸ್ ಇದು ನಡೀತಾ ಇದೆಯಾ ಈ ತರ ಇರೋದು? ಇನ್ನು ಎಕ್ಸ್ಕವೇಟ್ ಇವಾಗ ಮಾಡ್ತಾರೆ. ಓ ಹಿಂಗೆ ಮಣ್ಣು ತುಂಬಿಕೊಂಡಿರೋದಾ? ಓ ನಾವು ನೋಡಿದ್ರೆ ಸುಲಭ ಗುರು, ಎತ್ಕೊಳ್ಳೋದು ಈಸಿ ಅಲ್ಲ. ನಾನೇನೋ ಮಣ್ಣು ಈಸಿಯಾಗಿ ಎತ್ಬೋದು ಅನ್ಕೊಂಡೆ. ಕಾಣಿಸ್ತಾ ನೋಡು ಚಾರಿಯೇಟ್. ಇವೆಲ್ಲ ಹೆಂಗ್ ತೆಗಿತಾರೆ? ಜೇಡಿ ಮಣ್ಣು ತರ ಆಗ್ಬಿಟ್ಟಿದೆ, ಫುಲ್ ಗಟ್ಟಿ ಗಟ್ಟಿ. ಈ ಟೆರಕೋಟಾ ಮಣ್ಣು ಅವಾಗ ತುಂಬಾ ಫೇಮಸ್ ಆಗಿತ್ತಂತೆ. ಎಷ್ಟು 900 ಸೆಂಟಿಮೀಟರ್ ಅಂತೀನಿ ಡಿಗ್ರಿಲಿ ಬೇಯಿಸಿದ್ರಂತೆ ಮಾಡ್ಬಿಟ್ಟು. 900ರಿಂದ 1000 ಡಿಗ್ರಿ ಬೇಯಿಸ್ಬಿಟ್ಟು ಆ ಟೆರಕೋಟಾ ಆರ್ಬಿನ್ ಆಗ್ತಿದ್ದು. ಅಲ್ಲ ಜೇಡಿ ಮಣ್ಣು ತರ ಆಗ್ಬಿಟ್ಟಿದೆ, ಹೆಂಗ್ ತೆಗಿತಾರೆ ಇದನ್ನ? ಅದಕ್ಕೆ ಅಲ್ವಾ ರಿಸರ್ಚ್ ಅನ್ನೋದು. 1974 ಇಂದ ತೆಗ್ದಿರೋದು. ಸಖತ್ ಕೇರ್ಫುಲ್ ಆಗಿ ತೆಗಿಬೇಕು. ಒಂಚೂರಾದ್ರೂ ಹಾಳಾಗ್ಬಿಡುತ್ತೆ ನೋಡಿ. ಅಲ್ಲಿ ಹೆಂಗೆ ಚಾರಿಯೇಟು ಕುದುರೆ ಗಿದ್ರೆ ಎಲ್ಲ ನಾಶ ಆಗ್ಬಿಟ್ಟಿದೆ ಅಲ್ಲಿ. ಡಿಫ್ರೆಂಟ್ ಗುರು. ನಾವು ಇಷ್ಟೇ ಅಂತೀವಿ, ನಿಜವಾಗಿ ಹೇಳ್ಬೇಕಂದ್ರೆ ಇಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಕರಾಳ ಆಗಿರ್ಬೋದು ಕೂಡ, ಅಥವಾ ಒರಿಜಿನಲ್ ನಮ್ ಕಲ್ತ್ಕೊಂಡು ತುಂಬಾ ಇರುತ್ತೆ. ಹಿಂಗೆಲ್ಲ ಜನ ಇದ್ರ ಅಂತಾನೆ ಗೊತ್ತಾಗುತ್ತೆ. ಸೊ ಹಿಸ್ಟ್ರಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ಮ ಜೀವನಕ್ಕೆ ಮುಂದೆ. ನೋಡೋಣಲ್ಲ ದ ಅಮೇಝಿಂಗ್ ಪ್ರಪಂಚದ 8ನೇ ಅದ್ಭುತ ಟೆರಕೋಟಾ ಆರ್ಮಿನ. ನನಗಂತೂ ಇವ್ರ ಹಿಸ್ಟ್ರಿ ಕೇಳಿ ಏನೋ ಒಂಥರ ಮೈ ರೋಮಾಂಚನೂ ಆಯಿತು. ಯಾಕಂದರೆ ಇವ್ರು ಚೈನಾದವ್ರು ಹಿಸ್ಟ್ರಿನೇ ಬೇರೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಏನಪ್ಪ ಅಂತಂದ್ರೆ ಅಕ್ಕಪಕ್ಕ ತಿರುಗಿಸೋ ಫುಲ್ ಬೆಟ್ಟ ಗುಡ್ಡಗಳಿದಾವಲ್ಲ, ಇದೇ ಜಾಗ ಎಂತಕ್ಕೆ ಬೇಕಾಗಿತ್ತು ಇವನ್ಗೆ ಈ ಟೆರಕೋಟಾ ಆರ್ಮಿನ ಅಥವಾ ಪ್ಯಾಲೇಸ್ನ ಬರಿ ಮಾಡೋಕ್ಕೆ ಅಂತ ಹೇಳಿದ್ರೆ, ಇವ್ರು ಏನು ನಂಬ್ತಿದ್ರು ಅಂದರೆ ಫೆಂಗ್ಶು ಅಲ್ಲಿ ನೀರು ಎಲ್ಲಿ ಹರಿಯುತ್ತೆ ಅಲ್ಲಿ ಮತ್ತು ಗಾಳಿ ಎಲ್ಲಿ ಬರುತ್ತೆ ಅಲ್ಲಿ ಪ್ರಾಸ್ಪರಸ್ ಅಥವಾ ದುಡ್ಡು ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೋಸ್ಕರ ಈ ಜಾಗನ ಹುಡುಕೊಂಡು ಬಂದು ಇಲ್ಲಿ ಸಮಾಧಿ ಮಾಡೋದು ಇಡೀ ಪ್ಯಾಲೇಸ್ನ. ಅಕ್ಕಪಕ್ಕ ಫುಲ್ ಬೆಟ್ಟ ಗುಡ್ಡಗಳು. ಚೈನಾಗೆ ಬಂದಮೇಲೆ ಅವ್ರ ಕಲ್ಚರ್ ನೋಡದೇ ಇರೋಕ್ಕಾಗುತ್ತಾ? ನಮ್ಮ ಕಡೆ ಹಿಂಗೆ ಭರತನಾಟ್ಯ ತುಂಬಾನೇ ಫೇಮಸ್. ಚೈನಾದಲ್ಲಿ ಯಾವುದು ಡ್ಯಾನ್ಸ್ ಶೋ ಮತ್ತು ಅಥವಾ ವಿಚಿತ್ರವಾಗಿ ಬಟ್ಟೆ ಹಾಕೊಂಡು ಶೋ ಮಾಡ್ತಾರೆ. ಇನ್ನೊಂದು ಗೊತ್ತಾ, ಈ ಸ್ಟೇಜ್ ಮೇಲೆ ವಾಟರ್ ಫಾಲ್ ಕೂಡ ಮಾಡ್ತಾರಂತಪ್ಪ. ನನಗಂತೂ ಆಶ್ಚರ್ಯ ಆಗಿದೆ. ಸೊ ನಾವಿವಾಗ ಚೈನಾದೊಂದು ಬ್ಯೂಟಿಫುಲ್ ಶೋನ ನೋಡಕ್ ಬಂದಿದ್ವಿ. ಬನ್ನಿ ಇವಾಗ ನೋಡೋಣ. ಮೆಸ್ಮರೈಸಿಂಗ್ ಆಗಿರ್ತಂತೆ. ನಾನು ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ ಚೈನಾದು ಶೋ ನೋಡೋಕ್ಕೆ. ತುಂಬ ದಿನಗಳಿಂದ ನಾನು ಕಾಯ್ತಾ ಇದ್ದೆ. ಬಿಕಾಸ್ ಏನೇನೋ ಚೈನಾ ಡ್ರಾಮಾ ಆಗಲಿ, ಅವ್ರ ಡ್ಯಾನ್ಸ್ ಆಗಲಿ, ಅವ್ರ ಶೋ ಆಗಲಿ, ಆರ್ಕಿಟೆಕ್ಚರ್ ಹೆಂಗೆ ಮಾಡ್ತಾರೆ ಅಂದರೆ ಒಂದು ಶೋನ ಎಷ್ಟು ಇನೋವೇಟಿವ್ ಆಗಿ ಮಾಡಲ್ಲ. ಆಶೆ ಹೇಳ್ದಂಗೆ ಸ್ಟೇಜಲ್ಲಿ ನೀರೆಲ್ಲ ಬರ್ತದಂತೆ ಗುರು. ಅದು ಹೆಂಗೆ ಹೋಗ್ಬಿಟ್ಟು ನಾವು ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಚೈನೀಸ್ ಶೋಗೆ ಸ್ವಾಗತ ಸುಸ್ವಾಗತ. ಅದ್ಭುತವಾದ ಶೋ ಮಾಡ್ತಾರೆ ಇವರು. ಅವಳು ಕಾಣಿಸ್ತಾಳಲ್ಲ, ಅವಳು ನಿಜವಾಗ್ಲೂ ಇರೋದು. ನಾನು ಒಳ್ಳೆ TV ಡಿಸ್ಪ್ಲೇ ಅಂದ್ಕೊಂಡೆ ಅದನ್ನ. ನೋಡಿ, ಓ ಮೇಲೆ ಸ್ಟೇಜ್ ಒಳಗಡೆ ಹೆಂಗೆ ನೀರು ಬರ್ತಿದ್ರು ನೋಡಿ, ಫುಲ್ಲು ನೀರು. ಓ ಮೈ ಗಾಡ್, ಅಮೇಜಿಂಗ್. ಎಲ್ಲ ಕಡೆ ಒಂದೇ ಕಡೆ ಇಲ್ಲ, ಇಲ್ಲಿ ನೋಡಿ ಎಲ್ಲ ಕಡೆಯಿಂದ ನೀರು ಬರ್ತಾ ಇದೆ. Live peacock actually are crazy. Live ನೋಡಿರಲ್ಲ ಗುರು, ವೈಟ್ ಪಿಕಾಕ್, ಲೈವ್ ಪಿಕಾಕ್ ಅಲ್ಲಿ ನೋಡಿ ನಿಮಗೆ ಕೂಡ ಅಲ್ಲಿ. ಓ ಮೈ ಗಾಡ್, ವಾವ್.
ಅನ್ಕೊಂಡಿದ್ದೀರಾ? ನೋಡಿಲ್ಲ ಅಲ್ವಾ? ಬನ್ನಿ ನಾವೀಗ ಚೈನಾದ ಶಿವಾಜಿನಗರ ಇದ್ದೀವಿ. ಏನಪ್ಪ ಚೈನಾ ಇಲ್ಲಿ ಶಿವಾಜಿನಗರ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಬಂದು ಜಿಯಾನ್ನ ಶಿವಾಜಿನಗರ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಜಿಯಾನ್ ಮಾರ್ಕೆಟ್ಗೆ ಸ್ವಾಗತ. ಸ್ಟ್ರೀಟ್ ಫುಡ್ ಸಖತ್ತಾಗಿರ್ತದೆ, ಸೇಮ್ ನಮ್ಮ ಶಿವಾಜಿನಗರ ತರ ಇರ್ತಂತೆ. ಬನ್ನಿ ಇವಾಗ ನೋಡ್ಕೊಂಬೋಣ, ಬನ್ನಿ ಬನ್ನಿ. ಏನಂತ ಕೇಳಿ ಇದನ್ನ ಶಿವಾಜಿನಗರ ಅಂದಿದ್ದು, ಯಾಕಂದ್ರೆ ಇದು ಬಂದ್ಬಿಟ್ಟು ಇದು ಏನಪ್ಪ ಸಿಲ್ಕ್ ರೂಟು. ಆಗಿನ ಕಾಲದಲ್ಲಿ ಮುಸ್ಲಿಮ್ಗಳೆಲ್ಲ ಈ ಸಿಲ್ಕ್ ರೂಟ್ ಯೂಸ್ ಮಾಡ್ತಿದ್ರು. ಬಂದು 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 ಇಲ್ಲೇ ಸೆಟ್ಲ್ ಆದ್ರು ಎಷ್ಟೊಂದು ಜನ. 1000 ವರ್ಷದ ಹಿಂದೆನೆ ಬಂದಿರೆ. ಆವಾಗ ಮುಸ್ಲಿಂ ಕ್ವಾರ್ಟರ್ಸ್ ಅಂತ ಕಟ್ಕೊಂಡವ್ರು ಇಲ್ಲಿ. ಬಂದು ನೋಡೋಣ ಶಿವಾಜಿನಗರ, ಚೈನಾದ ಶಿವಾಜಿನಗರ ನೋಡೋಣ. ಓ ಬರ್ತಿದ್ದಂಗೆ ಡಕ್ಕ ಹಾಕ್ಬಿಟ್ಟವ್ರೆ. ಡಕ್ಕ ಹಾಕೊಳ್ಳಿನ ಅದು. ಓಹೋ ಡಕ್ಕು ಸೂಪು, ಪ್ರಾನ್ಸು, ಡಕ್ಕು. ಸೂಪು ಸೂಪರ್. ಓ ಏನೇನೋ ಗುರು ನಡೀತಾ ಇತ್ತು ಇಲ್ಲಿ. ಕ್ರೇಜಿ. ಏನ್ ನಡೀತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಫುಡ್ ಪಾರ್ಸಲ್ ಇದು. ಫಸ್ಟ್ ಪಾರ್ಸಲ್ ಮಾಡಿ 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 ಬಿಸಾಕ್ತಾವನೇನೋ ಒಂದು ಸಸ್ಯ. ಆಕ್ಚುಲಿ ಏನ್ ಗೊತ್ತಾ, ಈ ಮಾರ್ಕೆಟ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಈ ಹಣ್ಣುಗಳನ್ನ ತುಂಬಾನೇ ತಿಂತಾರೆ ಇವರು ಮುಸ್ಲಿಮ್ಸ್ ಅವರು. 1000 ವರ್ಷದ ಹಿಂದೆನೆ ಬಂದು ಸೆಟ್ಲ್ ಆಗಿ ಆರ್ಕಿಟೆಕ್ಚರ್ನ ನೋಡ್ತಾ ಇರಬಹುದು. ಸೊ ನೋಡಿ, ಆರ್ಕಿಟೆಕ್ಚರ್ ಎಲ್ಲ ಫುಲ್ ಮುಸ್ಲಿಂ ಆರ್ಕಿಟೆಕ್ಚರ್. ಸಿಲ್ಕ್ ರೋಡಲ್ಲಿ ಯಾವಾಗ ಬಂದು ಸೆಟ್ಲ್ ಆಗ್ತಾರಲ್ಲ ಅವರು, ಸೊ ಇಲ್ಲಿ ಬಂದು ಅವರು ವ್ಯಾಪಾರ ಸ್ಟಾರ್ಟ್ ಮಾಡ್ಕೋತಾರೆ. ಅವಾಗಿನ ಜನರೇಷನ್ ಮೇಲೆ ಜನರೇಷನ್ನು ಅಂಗಡಿಗಳನ್ನ ಓಪನ್ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗಿದ್ದಾರೆ. ಸೊ ಜಿಯಾನಿನ ಲೋಕಲ್ ಮಾರ್ಕೆಟ್ ಅಂತಲೇ ಹೇಳ್ಬೋದು, ಅಥವಾ ಮುಸ್ಲಿಂ ಮಾರ್ಕೆಟ್ ಅಂತ ಹೇಳ್ತಾರೆ, ಮುಸ್ಲಿಂ ಕ್ವಾರ್ಟರ್ ಅಂತ ಕೂಡ ಹೇಳ್ತಾರೆ. ಆ್ಯಕ್ಚುಲಿ ಏನಪ್ಪ ಅಂದರೆ, ಸ್ಟ್ರೀಟಲ್ಲಿ ಇವಾಗ ಸೇಮ್ ಕೊರಿಯಾದಲ್ಲೆಲ್ಲ ಹೇಗೆ ನೋಡ್ತೀವಲ್ಲ ಅದೇ ಥರ ಇವ್ರು ಕೂಡ ಕೆ ಪಾಪು ಸಿ ಪಾಪ್ ಅನ್ಸುತ್ತೆ ಇವರೆಲ್ಲ. ಸೊ ಸಖತ್ತಾರ ಹುಡುಗರನ್ನ ಫೋಟೋ ಹಾಕೊಂಡ್ಬಿಟ್ರೆ, ಹಾಕ್ಕೊಂಡಿದ್ದಾರೆ ಅಂದರೆ ಅರ್ಥ ತೊಗೊತಾರೆ ಅಂತ ಈ ಹುಡುಗರನ್ನೆಲ್ಲ. ಆ್ಯಕ್ಚುಲಿ ನೋಡಿ, ಸೊವೇನಿಯರ್ ಆಗಿ ಹುಡುಗಿರು ಫುಲ್ಲು ಎದ್ದಿ ಬಿದ್ದು ತಗೋತಾ ಇದ್ದಾರೆ. ಆಮೇಲೆ ಇದು ಅಂಗಡಿ ಸೇಮ್ ನಮ್ಮ ಕೊರಿಯಾದಲ್ಲಿ ನೋಡ್ದಂಗೆ ಆಗ್ತಿದೆ. ಆದರೆ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದರೆ, ಚೈನೀಸ್ ಐಟಮ್ ಎಲ್ಲ ಏನಿದೆಯಲ್ಲ ತುಂಬ ಕಮ್ಮಿಗೆ ಇದೆ ಆ್ಯಕ್ಚುಲಿ. ನೋಡಿ ಎಲ್ಲ 1 yuan ಅಂತ ಎಲ್ಲ. ಓ ಬೋಸ್ ಎಲ್ಲ ಸೊ ಚೆನ್ನಾಗಿದೆ. ಎಲ್ಲ ಥರನೂ ಇಟ್ಟಿದ್ದಾರೆ. ಬರೀ ಸ್ಪೈಸಸ್ ಇಟ್ಟಿದ್ದಾರೆ ಇಲ್ಲಿ, ಆಮೇಲೆ ಏರ್ ಬೋಸ್ ಇಟ್ಟಿದ್ದಾರೆ ಇಲ್ಲಿ, ಚೆನ್ನಾಗಿಟ್ಟಿದ್ದಾರಪ್ಪ. ಇವಾಗಂತೂ ಯಾರು ಲಬುಬು ಪಾಪ್ ಸ್ಟೋರ್ ಲಬುಬು ಎಲ್ಲ ಕಡೆ ಫೇಮಸ್ ಆಗಿದೆ. ಏನಂತ ಗೊತ್ತಿಲ್ಲ, ಕ್ರೇಜ್ ಇದ್ರದ್ದು. ನನಗಂತೂ ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಎಲ್ಲ ಲಬುಬು. ಮತ್ತೆ ಇವರೆಲ್ಲ ಕ್ಯಾರೆಕ್ಟರ್ಸ್, ಅನಿಮೆ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ಚಿನ್ನ ಬೇಕಾ ಚಿನ್ನ? ಇದೇನು ಗೊತ್ತಾ, ರಬ್ಬರ್ ಇದ್ದಂಗಿರುತ್ತೆ, ತುಂಬ ಕಷ್ಟ ತಿನ್ನೋಕ್ಕೆ. ಇಷ್ಟು ತಗೊಂಡ್ರೆ ಇವೆಲ್ಲ ತಿನ್ನೋಕೆ 1 hour ಬೇಕು. ಬಾಯಿ ಎಲ್ಲ ನೋವು ಬಂದುಬಿಡ್ತದೆ, ಒಳ್ಳೆ ರಬ್ಬರ್ ಥರ ಇರ್ತದೆ. ಅದಕ್ಕೆ ಬೇಡ ಬೇಡ ಬೇರೆ ಏನೋ ತಿನ್ನಬೇಕು. ಇದು ಫ್ರೂಟ್ಸು ಆ ಥರ ತಿನ್ಕೊಂಡು ಹೊಟ್ಟೆ ತಂಪಾಗಿ ಮಾಡ್ಕೊಳ್ಳೋಣ. ಓ ಮೈ ಗಾಡ್ ಏನು ಮುಸ್ಲಿಮ್ಸ್ ಎಲ್ಲ ಕಡೆ ಇರುತ್ತೆ ಫುಲ್ ಸ್ಟ್ರೀಟ್ ಫುಡ್ಡು. ಶಿವಾಜಿನಗರ ಶಿವಾಜಿನಗರ ಎಲ್ಲಿದೆ ಅಂತ ಹೇಳಂಗಿಲ್ಲ. ಆ್ಯಕ್ಚುಲಿ ಸಖತ್ತಾಗಿದೆ. ಏನೇನೋ ಮಾಡ್ಕೊಂಬಿಟ್ಟವ್ರು. ಇಲ್ಲಿ ನೋಡಿ, ಇಲ್ಲಿ ಫುಲ್ ಜ್ಯೂಸಾ, ಮಾಚಾ ಐಸ್ ಕ್ರೀಮ್ ಅವೆಲ್ಲ ಇರ್ಬೇಕಪ್ಪ. ಕಮ್ಮಿನೇ 200-250. ಇದೇನಿದು? ಕಬ್ಬಿನ ಜ್ಯೂಸು. ಓಕೆ, ಜ್ಯೂಸ್ನ ಕಬ್ಬಿನ ತರ ಇಟ್ಟಿರ್ತಾರೆ ಅನ್ಸುತ್ತೆ. ಮುಚ್ಚಿನ ಜ್ಯೂಸೇ ಕಬ್ಬಲ್ಲ, ಬ್ಯಾಂಬು. ಅದೇ ಜ್ಯೂಸ್ ಏನದು? ಫ್ರೂಟ್ ಜ್ಯೂಸು. ಏನೋ ಒಂಥರ ಸ್ಟೈಲ್ ಇದೆ. ಓ ಬೇಕಾ ತಗೊಳ್ಳೋಣ? ನೋಡ ಏನಿದು ಅಂತ ಅಷ್ಟೇ. ಹಂಗೆ ಎತ್ಕೊಂಡು ಹೋಗೋದ ಒಂದು. ಹಂಗೆ ಶಿಷ್ಯ ಒಂದು ಕೊಡೋ. How much? What is this? Have a nice day. What is this? Drink what? ತಗೋಚಿನ ಒಂದು ಹೋಗಿ, ಏನಾದ್ರು ಆಗಲಿ ಕುಡಿಯೋಣ. ಟ್ರಾನ್ಸ್ಲೇಟ್ ಹಾಕ್ಬಾ. ಕಬ್ಬು ಅಂತ ಎಷ್ಟಂತೆ? 15 ಅಷ್ಟೇ. 150 ರೂಪಾಯಿ. ಅಲಿಪೆ ಕಬ್ಬಿನ ಜ್ಯೂಸ್ ಅಂತೆ 150 ರೂಪಾಯಿ. ಬೆಂಗಳೂರಲ್ಲಿ 5 ರೂಪಾಯಿ ಕೊಟ್ಟರೆ ಕುಡಿಯಲ್ಲ, ಇಲ್ಲಿ ಬಂದ 150 ರೂಪಾಯಿ. ಗುರು ಜನ ಸರಿ ಇಲ್ಲ. ಅಷ್ಟೊಂದು ಸ್ವೀಟ್ ಇಲ್ಲ, ಒಂಥರ ಇದೆ. ಚೈನಾ ಕಬ್ಬು, ಡೂಪ್ಲಿಕೇಟ್ ಕಬ್ಬು. ಸಕ್ಕರೆ ಉಯ್ದಿ ಕೂಡ ನ್ಯಾಚುರಲ್ ಅಂತೂ ಅಲ್ವೇ ಇಲ್ಲ. ಇದು ನಿಜವಾದ ನ್ಯಾಚುರಲ್ ಇಲ್ಲ, ಸಕ್ಕರೆ ಪಾಕ ಇದ್ದಂಗಿದೆ. ಚೈನಾದವರು ಟರ್ಕಿಯವರು ದೋಸ್ತಿ ಜಾಸ್ತಿ. ಅದಕ್ಕೆ ಟರ್ಕಿಶ್ ಐಸ್ ಕ್ರೀಮ್ ಅವ್ರು ಬಂದ್ಬಿಟ್ಟವ್ರು ಇಲ್ಲಿ. ಇದೇನಿದು? ಪೊಮೊಗ್ರೆನೇಟ್. ಪೊಮೊಗ್ರೆನೇಟ್ ಜ್ಯೂಸು. ಕಿರಣ ಇಲ್ಲೇನು ಇಲ್ಲ, ಆ ಸೈಡ್ ನೋಡಿ ಎಷ್ಟಿದೆ. ನಡೀರಿ ಅದ್ ಕಡೆ ಹೋಗೋಣ. ಓಯ್ಯ, ಏನ್ ಮಾಡ್ತಾರೆ? ಫುಲ್ಲು ಡ್ರ್ಯಾಗನ್ ಏನೋ. ಡ್ರ್ಯಾಗನ್ ಹೋಗೇ ಬಿಡ್ತಾ ಇದೆ. ಚಿನ್ನ ಮೇಲ್ಗಡೆ ನೋಡಿ, ಚಿನ್ನ ಗೋಲ್ಡ್, ಇಲ್ಲಿ ಸಿಲ್ವರ್ದು ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಗೋಲ್ಡ್ ಅಲ್ಲಿ ಇದೆ ನೋಡಾದ್ರೆ ಕಲರು. ಏನೋ ಮಾಡೋರೆ ಗುರು ಇವರು.
ಅಲ್ವಾ ಬಮ್ಮ ಹಿಂಗೆ ಸ್ಟ್ರೀಟಲ್ಲಿ ಹೋಗ್ತಾ ಇದ್ರೆ ಎಲ್ಲ ಜಗಮಗ 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 ಬರೀ ತಿನ್ನೋ ಐಟಮ್ಸ್ ಅಂತೆ ಅದಂತೆ ಇದಂತೆ ಏನೇನೋ ಸಿಗುತ್ತೆ. ಚಿನ್ನ ಬೇಕಾ ತಿನ್ನಕ್ಕೆ ನಿನಗೆ? ಬೇಡ ಚಿನ್ನ. ಇಲ್ಲಿ ನೋಡಿ ಇಲ್ಲಿ ಹೆಂಗೆ ನೂಡಲ್ಸಾ ಇದು? ನೂಡಲ್ಸ್ ಕೊತ್ತ ಕುದೀತಾ ಇದ್ದಾರೆ. ಅಲ್ಲ ಶಿಷ್ಯ ನೋಡ್ತೀನಿ ಮುಸ್ಲಿಂ ಅವ್ರ ತಲೆ ಮೇಲೆ ಹಾಕೊಂಡಿದ್ದಾರೆ. ಮುಸ್ಲಿಂ ಥರ ನೋಡಿ ಇವರು ಮುಸ್ಲಿಂ ಚೈನೀಸ್. ಸೊ ಏನ್ ತಿಕ್ಕಪ್ಪ ನಾವು ಇದನ್ನ ಇಷ್ಟೊಂದು ಲ್ಯಾಂಪ್ ನೋಡ್ತಾ ಇದೀವಿ ಅಂದ್ರೆ ಹೇಳಿ ಕೇಳಿದ್ದು ಮುಸ್ಲಿಂ ಕ್ವಾರ್ಟರ್. 1000 ವರ್ಷದ ಹಿಂದೆನೆ ಮುಸ್ಲಿಮ್ಸ್ ಅವ್ರು ಬರ್ತಾರೆ ಸಿಲ್ಕ್ ರೋಡ್ ಮೂಲಕ. ಸೊ ಸಿಲ್ಕ್ ರೋಡ್ ಮೂಲಕ ಬಂದು ಜಿಯಾನ್ ನಾವೇನು ಸಿಟಿ ಇದೀವಲ್ಲ ಇದು ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ ಸಿಲ್ಕ್ ರೋಡ್ಗೆ. ಸೊ ಇಲ್ಲಿ ಬಂದು ಸೆಟ್ಲ್ ಆಗಿ ಜನರೇಷನ್ ಮೇಲೆ ಜನರೇಷನ್ ಅದಕ್ಕೋಸ್ಕರ ನಾವು ಏನು ನೋಡ್ತಿದೀವಲ್ಲ ಎಲ್ಲ ಮುಸ್ಲಿಮ್ಸ್ ಫುಡ್ಗಳು. ಅಜ್ಜಿ ಹಾಯ್. ಸೊ ಬನ್ನಿ ಈ ರೋಡ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಈ ಚೈನಾದವರು ಹೆವಿ ಫ್ರೂಟ್ಸ್ ಬೆಳೀತಾರೆ, ಅದ್ರ ಜೊತೆ ಹೆವಿ ಫ್ರೂಟ್ಸ್ ತಿಂತಾರೆ. ಯಾವ್ಯಾವ ಥರ ಫ್ರೂಟ್ಸ್ ಗೊತ್ತಾ? ಏನೋ ಡಿಫ್ರೆಂಟ್ ಥರ ಗುರು. ಇದೆಲ್ಲ ಏನು ಚಿನ್ನು? ಡ್ರ್ಯಾಗನ್ ಫ್ರೂಟು, ವಾಟರ್ ಮೆಲನ್ನು. ಏನು ಅವಕಾಡೋ ವಾಟರ್ ಮೆಲನ್ನು ಯೂಜ್ ಕ್ವಾಂಟಿಟಿ. ಇಲ್ಲಿ ನೋಡಿದ್ದೇನೆ ಡ್ರ್ಯಾಗನ್ ಫ್ರೂಟಾ? ಮಾವಿನಕಾಯಿ ಅದು ಮಾವಿನಕಾಯಿ, ವಾಟರ್ ಮೆಲನ್ನು, ಏನೇನೋ ಡಿಫ್ರೆಂಟ್ ಫ್ರೂಟ್ಸ್ ಅದೇ. ಎಷ್ಟು? ನಮಗೆ 250 ರೂಪಾಯಿ. ಎಷ್ಟೊಂದು ಥರ ಫ್ರೂಟ್ಸ್ ಇಟ್ಟವ್ರೆ. ಆಕ್ಚುಲಿ ಫ್ರೂಟ್ಸ್ ಸ್ವಲ್ಪ ಕಾಸ್ಟ್ಲಿ ಗೊತ್ತಾ, ಇಲ್ಲಿ ಮಾಂಸ ಕಮ್ಮಿ ಫ್ರೂಟ್ಸ್ ಜಾಸ್ತಿ. ಇದು ಟೋಫು ಅನ್ಸುತ್ತೆ. ಇಲ್ಲಿ ಕರಿ ಟೋಫು ಫೇಮಸ್ ಕಿರಣ ಅಲ್ವಾ? ಇದು ಕರಿ ಟೋಫು ಬಟ್ ಚೆನ್ನಾಗಿ ಟೇಸ್ಟ್ ಮಾಡಿದೀನಿ ನಾನು ಅದನ್ನ. ಸೊ ಟೋಫುನ ಜೊತೆಗೆ ಇದು ಚಿಲ್ಲಿ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಹಾಕೊಡ್ತಾರೆ. ಟ್ರೈ ಮಾಡ್ತೀರಾ ಯಾರಾದ್ರೂ? ಬೇಡ ಬೇಡ. ಇದೇನಪ್ಪ ಇದು? ಫುಲ್ಲು ಮಾಂಸ, ಸ್ಕ್ವಿಡ್ಡು, ಗ್ರಿಲ್ಲು, ಲಿವರು, ಚಿನ್ನ ಬ್ಲಡ್. ಇದನ್ನ ಏನ್ ನೋಡ್ತೀವಿ? ಇದು ಬ್ಲಡ್ ಅದು ಇದು ಮಟನ್ ಬ್ಲಡ್. ಅದು ಡಕ್ ತಲೆ. ಅಕ್ಕ ನೋಡಿ ಹೆಂಗ್ ತಿಂತಾಳೆ ಅಂತ. ವೆರೈಟಿ ಫುಡ್ಗಳಿದೆ. ನಾನ್ ವೆಜ್ ಫುಡ್ಡು ಯಾವ್ದು ತಿನ್ನೋದು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಲ್ಲ. ಆದರೆ ಇಲ್ಲಿ ತಿಂದರೆ ಹೊಟ್ಟೆ ಅಪ್ಸೆಟ್ ಆಗೋದು ಅಂತ ಗ್ಯಾರಂಟಿ. ಮುಂದೆ ಹೋಗಿ ನೋಡೋಣ ಬನ್ನಿ ಏನು ಸಿಗುತ್ತೆ ಅಂತ. ರಾತ್ರಿ ಆಗ್ತಿದ್ದಂಗೆ ಸ್ಟ್ರೀಟ್ ಎಲ್ಲ ಹೆಂಗೆ ಜಗಮಗ ಅನ್ನುತ್ತೆ ನೋಡಿ. ಇದು ಯಾವುದೋ ಸ್ಟೋರ್ಸ್ ಇದು, ಏನಿಲ್ಲ ಬರೀ ಫುಡ್ ಸ್ಟೋರ್ ಅಷ್ಟೇ. ಬರೀ ಊಟ ತಿನ್ನೋಕ್ಕೆ ಅದು ಇದು ಸಿಗುತ್ತೆ. ಅರೆ ಅದನ್ನೇ ಸಕಾಲಾಗಿ ಮಾಡ್ಕೊಂಡವ್ರೆ ನೋಡಿ ಫುಲ್ಲು. ಇಲ್ಲೂ ಅಷ್ಟೇ, ಅಲ್ಲೂ ಒಂದಿದೆ. ಏನು ಗೊತ್ತಾ ಇಲ್ಲಿರೋದು? ಇದು ತಿನ್ನಕ್ಕಿದೆಯಾ ಏನಿದೆ ಗೊತ್ತಿಲ್ಲ. ಬರೀ ಫುಡ್ ಸ್ಟ್ರೀಟ್ ಇದು. ಸೂಶಿ ಎಲ್ಲ ಇಟ್ಬಿಟ್ಟವ್ರೆ. ಸೂಶಿ ಅಂತೆ, ಡಂಪ್ಲಿಂಗ್ ಅಂತೆ, ಮೋನೋಸ್ ಅಂತೆ, ಏನೇನೋ ಇಟ್ಟವನೆ ಶಿಷ್ಯ. ಸೂಶಿ ತೊಗೊಂಡ್ವಿ ನಾವು. ಇದು ಚೈನೀಸ್ ಸುಶಿ ಒಂದು ಸ್ವಲ್ಪ ಜಪಾನೀಸ್ ಸುಶಿಗೂ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಈ ಥರ ಇದೆ. 6 ತೊಗೊಂಡ್ವಿ. 6 ಪೀಸ್ಗೆ 290 300 ರೂಪಾಯಿ ಆಯಿತು. 300 ರೂಪಾಯಿ ಆಯಿತು. ಸ್ವಲ್ಪ ಜಾಸ್ತಿ ಆಯಿತು. ಇದೇನಿದು? ಪಿಗ್ ಲೆಗ್ಗು ಶಿಷ್ಯ. ಒಂದು ಚಾರ್ಜ್ ಸೀರಿಯಸ್ ಒನ್. ಇದು ಪಿಗ್ ಲೆಗ್ ಅನಿಸುತ್ತೆ. ಪಿಗ್ದು ಫುಲ್ ಲೆಗ್ಗು. ತಿಂದರೆ ಹೊಗೆನೆ ಹೊಟ್ಟೆ. ಇದೇನು ಗೊತ್ತಾ? ಇದು ಕೋಳಿ ಕಾಲು ಇಲ್ಲ, ದಿಸ್ ಚಿಕನ್ ಡಕ್, ಚಿಕನ್ ಫೀಟ್. ಇದು ಚಿಕನ್ ಫೀಟೆ, ಇದು ಪಿಗ್ದು. ಯಾರು ತಿಂತಾರೆ ಗುರು ಇದನ್ನ? ನನ್ನ ಪ್ರಕಾರ ಮೀನು ಅನಿಸುತ್ತೆ. ಬೀಫ್ ಅಂಬಾ ಕುಕ್ಕು 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 ನಗ್ತವನೆ ಶಿಷ್ಯ. 3 ಕಣ. ಒಂದು ಅಂಬಾ ಇಲ್ಲ ಕುಕ್ಕು ಕುಕ್ಕು. ಟೇಕ್ ಎ ಪಿಕ್ಚರ್. ಇಲ್ಲಿ ನೋಡ್ತೀನಿ, ಇಲ್ಲಿ ಸ್ಕ್ವಿಡ್ಗಳನ್ನೆಲ್ಲ ಐಸ್ಗಳು. ಆಕ್ಟೋಪಸ್ ಫುಲ್ ಒಂದು. ಹಲೋ, ಚೆನ್ನಾಗಿ ಮಾಡ್ಕೊಂಡು ಒಂದು ಶಿಷ್ಯ. ಫುಲ್ಲು ಫ್ರೆಶ್ ಆಗಿ ತಂದಿಟ್ಬಿಟ್ಟು ಒಂದು ಚಿನ್ನು. ಎಲ್ಲ ಕಡೆ ಸೂಶಿ, ಜೆಲ್ಲಿ ಅಂತೆ, ಅದಂತೆ ಇದಂತೆ. ಇಲ್ಲೆಲ್ಲ ದೊಡ್ಡ ಸೂಶಿ ಇದೆ. ಇಲ್ಲಿ ಅಜ್ಜಿ ಏನೋ ಮಾರ್ತಾವ್ರಲ್ಲ, ಏನಿದು? ಟಾಯ್. ಅಪ್ಪ ಅಜ್ಜಿಗೊಂದು 80 ವರ್ಷ ಆಗಿಲ್ಲ ಪಾಪಚ್ಚಿ. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತು ಸೌತ್ ಕೊರಿಯಾ ಗ್ರೂಪ್ ಟೂರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ ಗೊತ್ತಾ?
ಟೋಕಿಯೋ, ಒಸಾಕಾ, ಕಿಯೋಟೋ ಮತ್ತು ಮೌಂಟ್ ಫಿಜಿ. ಹಾಗೆ ಸೌತ್ ಕೊರಿಯಾಲಿ ಬೂಸಾನು ಮತ್ತು ಸಿಯೋಲು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನು ಸೌತ್ ಕೊರಿಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತು ಸೌತ್ ಕೊರಿಯಾಗೆ ಹೋಗೋಣ. ಇದು ಬಂದ್ಬಿಟ್ಟು ದ ಫೇಮಸ್ ಬೆಲ್ ಟವರು. ಜಿಯಾನ್ ಸಿಟಿಲಿ ಇದೇ ಸೆಂಟರ್ ಆಫ್ ದ ಸಿಟಿ. ಬೆಲ್ ಟವರ್ ಇದೆ, ಅಲ್ಲಿ ಮುಂದ್ಗಡೆ ಬೆಲ್ ಇದೆ. ಆಗಿನ ಕಾಲದಲ್ಲಿ ಜಿಯಾನ್ ಸಿಟಿಲಿ ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಇಲ್ಲಿ ಬಂದ್ಬಿಟ್ಟು ಬೆಲ್ ಹೊಡಿಯೋರಂತೆ ಗುರು. ಇಲ್ಲಿ ಬಂದ್ಬಿಟ್ಟು ಆ ಲೈಟ್ ಹಾಕಿರೋದಕ್ಕೆ ಎಲ್ಲ ಹುಡುಗಿರು ಬಂದ್ಬಿಟ್ಟು ಇಲ್ಲಿ ಫುಲ್ಲು ಫೋಟೋಶೂಟ್ ಮಾಡ್ಕೋತಾರೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಅವರೇ ಹುಡುಗಿರು, ಫುಲ್ಲು ಫೋಟೋಶೂಟ್ ಹುಡುಗಿರು ಮಾಡ್ಕೋತಾ ಅವ್ರೆ. ಅದೇ ಒಂದೊಂದು ಹುಡುಗಿರು ಕೆಲವರು ದೆವ್ಗಳಿದ್ದಂಗೆ ಅವರಪ್ಪ, ಫುಲ್ ಮೇಕಪ್ ಮಾಡ್ಕೊಂಬಿಟ್ಟು. ಟೈಮ್ ಈಗ ರಾತ್ರಿ 11 ಗಂಟೆ. ಜನಗಳೆಲ್ಲ ಹೆಂಗೆ ಓಡಾಡ್ತಾ ಇದ್ದಾರೆ ನೋಡಿ. ಇದು ಬಂದ್ಬಿಟ್ಟು ಮುಸ್ಲಿಂ ಕ್ವಾರ್ಟರ್ಸು. ಮುಸ್ಲಿಂ ಕ್ವಾರ್ಟರ್ಸ್ ಅಂತ ಏನಕ್ಕೆ ಅಂತಾರೆ ಅಂತ, ಇದು ಸಿ ರೂಟ್ ಆಗಿತ್ತಲ್ಲ ಜಿಯಾನು ಆವಾಗ, ಸಾರಿ ಸಿ ರೂಟ್ ಅಲ್ಲ ಸಿಲ್ಕ್ ರೂಟು. ಆವಾಗ ಮುಸ್ಲಿಮ್ಸ್ ಅವರೆಲ್ಲ ತುಂಬ ಜನ ಬರ್ತಿದ್ರು ಸಿಲ್ಕ್ ರೂಟ್ ಆಗಿರೋದ್ರಿಂದ. ಅವ್ರು ಇಲ್ಲಿ ಬಂದು ಸೇರಿಕೊಂಡು ಅವ್ರದ್ದೇ ಆದ ಒಂದು ಸೊಸೈಟಿ ಮಾಡ್ಕೊಂಬಿಟ್ಟಿದ್ದಾರೆ. ಫುಲ್ಲು ಮುಸ್ಲಿಮ್ಸ್ ಅವರೇ ಇರೋದಲ್ಲಿ. ಅಲ್ಲೇ ಅಂಗಡಿಗೆ ಹೋಗಿ ತೋರಿಸ್ತೀನಿ ಬನ್ನಿ. ರಾತ್ರಿ 11 ಗಂಟೆಗೆ ಜನಗಳೆಲ್ಲ ಡ್ರೆಸ್ ಆಗಿಬಿಟ್ಟು ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಒಳ್ಳೆ ವೈಬ್ ಐತೆ. ಜನಗಳೆಲ್ಲ ಅವ್ರ ಟ್ರೆಡಿಷನ್ ಥರ ಡ್ರೆಸ್ ಆಗಿದ್ದಾರೆ, ಡ್ರೆಸ್ಸಾಗಿ ಎಂಜಾಯ್ ಮಾಡ್ತಾರೆ. ನಮ್ಮ ಕನ್ನಡದಲ್ಲಿ ಇದೇ ಥರ ನೀವು ತುಂಬ ನೋಡಬೇಕು ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಮ್ಗೆ ಅವಾಗ ಉತ್ತೇಜನ ಆಗುತ್ತೆ, ನಮಗೂ ಅವಾಗ ತುಂಬ ವೀಡಿಯೋಗಳು ತೋರ್ಸೋಕ್ಕೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್ ಫ್ರಮ್ ಚೈನಾ.